ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈಗ ಈ ವಿಡಿಯೋದಾಗ ಎಲ್ಲರಿಗೂ ಗೊತ್ತದ, ಈ ದಿವಸನಾಗ ಅಲ್ಲೇ ಜಗನ್ನಾಥ ಪುರಿ ಒಳಗೆ ರಥಯಾತ್ರೆ ನಡೀಲಿತ್ತದ. ಕರೆಕ್ಟ್. ಸೊ ಆಲ್ಮೋಸ್ಟ್ ಆಲ್ಗೆ ಮಂದಿಗೆ ಗೊತ್ತದ. ಬಟ್ ಇದು ಟೆಂಪಲ್ ಬಗ್ಗೆ ಏನು, ಟೆಂಪಲ್ ಹೆಂಗೆ ಕ್ರಿಯೇಟ್ ಆಯ್ತು, ಟೆಂಪಲ್ ಹಿಸ್ಟ್ರಿ ಏನು, ಇದೆಲ್ಲ ಈ ವಿಡಿಯೋದಾಗ ನೋಡೋಣ. ಏನಂತಂದ್ರೆ ಒರಿಸ್ಸಾ ಅನ್ನೋದು ಒಂದು ಸ್ಟೇಟ್ ಅದ. ಆ ಸ್ಟೇಟ್ ಒಳಗೆ ಆ ಸ್ಟೇಟದ ಕ್ಯಾಪಿಟಲ್ ಯಾವುದು? ಭುವನೇಶ್ವರ. ಅವರು ಭುವನೇಶ್ವರು ಅಂತಾರೆ. ಒಡಿಸ್ಸಾ ಮಂದಿ, ನಾವು ಇಲ್ಲಿ ಮಂದಿ ವಿ ಅಂತೇವಲ್ಲ, ಅವ್ರು ಬಿ ಅಂತಾರೆ. ಅದಕ್ಕೆ ಸ್ವಲ್ಪ ಅಂದ್ರೆ ಅದು ಅವ್ರದ್ದು ಟ್ರೆಡಿಷನ್ನು, ಅದು ರೂಢಾನು ಏನು ಅಷ್ಟು ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ಅವ್ರು ಬಿ ಅಂತಾರೆ, ನಾವು ವಿ ಅಂತೇವೆ ಆ್ಯಕ್ಚುಲಿ. ಸೊ ಹೆಂಗಿರ್ತದೆ ಅಂತಂದ್ರೆ ನಾವು ವಿಕಾಸ್ ಅಂತೆಲ್ಲ ಅವ್ರು ಬಿಕಾಸ್ ಅಂತಾರೆ. ಸೊ ಈ ಟೈಪ್ ಅವ್ರದ್ದು ಅಲ್ಲಿ ಮಂದಿದು ಅದು ರೂಢ ಅದ ಮೊದಲಿಂದನ. ಸೊ ಏನು ಭುವನೇಶ್ವರ ಅನ್ನೋದು ಅಲ್ಲದ ಒಡಿಸ್ಸಾ ಅನ್ನೋ ಸ್ಟೇಟ್. ಇದ್ರಾಗ ಒಂದು ಪುರಿ ಅನ್ನೋದು ಒಂದು ಊರದ. ಅಲ್ಲೇ ಒಂದು ಟೆಂಪಲ್ ಅದ. ಅದೇನು ಜಗನ್ನಾಥ ಪುರಿ ಅಂತ ಟೆಂಪಲ್ ಹೆಸರು. ಜಗನ್ನಾಥ್ ಯಾರು? ಕೃಷ್ಣಂದು. ಸೊ ಕೃಷ್ಣಂದು ಟೆಂಪಲಿಗೆ ಜಗನ್ನಾಥ ಪುರಿ ಟೆಂಪಲ್ ಅಂತಾರೆ. ಈ ಟೆಂಪಲ್ ಹೆಂಗೆ ಫಾರ್ಮ್ ಆತ ನೋಡೋಣಂತ. ಫಸ್ಟಿಗೆ ಮಹಾಭಾರತ ಎಂಡ್ ಆದಮೇಲೆ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ಏನಿರ್ತಾಳ, ಆಕಿ ಕೃಷ್ಣಗೆ ಶಾಪ ಕೊಟ್ಟಿರ್ತಾಳೆ. ನೀ ಹೆಂಗೆ ಎಲ್ಲ ನನ್ನ ಸಂತಾನ ನಾಶ ಮಾಡ್ದಲ್ಲ, ಹಂಗೆ ನಿಂದು ಒಂದು ಕಾಲು ಬರ್ತದ, ನಿಮ್ಮ ಯಾದವಾಜ್ ಏನಿರ್ತಾರಲ್ಲ, ಅಂದ್ರೆ ನಿಂದು ಕುಲದವ್ರು ಏನಿರ್ತಾರಲ್ಲ ಅಷ್ಟರು ಹೊಡೆದಾಡಿ ಸಾಯ್ತಾರ. ಆಮೇಲೆ ಪೂರ್ತಿ ನಿಂದು ಮುಣಿಗ್ಬಿಡ್ತದೆ, ಏನೋ ದ್ವಾರಕಾ ಮುಣಿಗ್ಬಿಡ್ತದೆ ಅಂತೇಳಿ ಆಕಿ ಶಾಪ ಕೊಟ್ಟಿರ್ತಾಳೆ. ಸೊ ಅದು 30-40 ವರ್ಷ ಆದಮೇಲೆ ಅದು ಶಾಪ ಹೆಂಗೆ ಕೊಟ್ಟದ ಹಂಗೆ ಎಲ್ಲರೂ ಜಗಳಾಡ್ತಾರೆ. ಆಮೇಲೆ ಅದು ದ್ವಾರಕಾ ಮುಣುಗ್ತದ, ಅದೆಲ್ಲ ಆಗ್ತದೆ. ಆಮೇಲೆ ಏನಾಗ್ತದೆ, ಒಂದು ದಿವಸ ಕೃಷ್ಣ ಹಿಂಗೆ ಗಿಡದ ಕೆಳಗೆ ವಿಶ್ರಾಂತಿ ತೊಗೋತಿರ್ತಾನೆ. ವಿಶ್ರಾಂತಿ ತೊಗೋಬೇಕಾದ್ರೆ ಏನಾಗ್ತದೆ, ಅವ್ನ ಕಾಲು ಹೆಂಗಿರ್ತದೆ ಅಂತಂದ್ರೆ, ಒಬ್ಬವ ಬೇಟೆಗಾರಗ ಆ ಕಾಲು ಹೆಂಗೆ ಕಾಣ್ತದೆ, ಜಿಂಕಿ ಕಣ್ಣಂಗೆ ಕಾಣ್ತಿರ್ತದೆ. ಜಿಂಕಿ ತಲೆ ಅಥವಾ ಕೋಡ್ ಕಣ್ಣಂಗೆ ಹಿಂಗೆ ಕಾಲು ಕಾಣ್ತಿರ್ತದೆ. ಅವಾಗ ಬೇಟೆಗಾರ ದೂರದಿಂದನ ಬಾಣ ಬಿಡ್ತಾನೆ. ಅವಾಗ ಏನಾಗ್ತದೆ, ಕೃಷ್ಣನ ಕಾಲಿಗೆ ಹೋಗಿ ಆ ಬಾಣ ಬಡಿತದೆ. ಕೃಷ್ಣನ ಕಾಲಿಗೆ ಹೋಗಿ ಬಾಣ ಬಡಿದಾಗ ಬೇಟೆಗಾರ ಓಡಿ ಬಂದು ನೋಡ್ತಾನೆ ಏನಾಗ್ಯದ ಅಂಥೇಳಿ. ಅವಾಗ ಕೃಷ್ಣ ಆಲ್ಮೋಸ್ಟ್ ಸಾಯೋ ಸ್ಟೇಟ್ನಾಗ ಇರ್ತಾನೆ. ಕೃಷ್ಣ ಬಂದಿದ್ದ ಪರ್ಪಸ್ ಏನೋ ಧರ್ಮ ಎಸ್ಟಾಬ್ಲಿಷ್ ಮಾಡ್ಬೇಕು. ಸೊ ಅದೆಲ್ಲ ಆಗಿರ್ತದೆ. ಸೊ ಅವ್ನ ಪರ್ಪಸ್ ಮುಗಿದಿರ್ತದೆ. ಸೊ ಅವ್ನು ಸಾಯೋ ಸ್ಟೇಜ್ನಾಗೂ ಬಂದಿರ್ತಾನವ. ಸೊ ಅದೇನು ಪರ್ಪಸ್ ಫಿಲ್ ಆಗ್ಬೇಕಾಗಿತ್ತಲ್ಲ. ಸೊ ಆ ಬೇಟೆಗಾರನ ಕೈಯಾಗಿನ ಸಾಯ್ತಾನೆ. ಯಾಕೆ ಸಾಯ್ತಾನೆ ಅಂತಂದ್ರೆ, ಬೇಟೆಗಾರ ಏನಿರ್ತಾನಲ್ಲ ಹಿಂದಿನ ಜನ್ಮದಾಗಿನ ಬಾಲಿ ರಾಜ ಆಗಿರ್ತಾನೆ. ಬಾಲಿ, ಸುಗ್ರೀವ, ಆಮೇಲೆ ರಾಮ ಏನು ಮಾಡ್ತಾನೆ, ಬಾಲಿಗೆ ಚೀಟಿಂಗ್ ಮಾಡಿ ಬಾಣ ಬಿಟ್ಟು ಬಾಯ್ಲಿಗೆ ಸಾಯಿಸಿರ್ತಾನೆ. ಯಾವಾಗ ಆ ಟೈಮಿಗೆ ಅದು ಬೇಕಾಗಿರ್ತದೆ. ಸೊ ಬಾಯ್ಲಿಗೆ ಸಾಯಿಸಿರ್ತಾನಲ್ಲ, ಅವಾಗೇನಾಗ್ತಾನೆ, ಬಾಲಿ ಈ ಜನ್ಮದಾಗ ಆ ಬೇಟೆಗಾರ, ಅವನ ಹೆಸರೇನು ಜರ ಅಂಥೇಳಿ, ಆ ಜರ ಫಾರ್ಮ್ನಾಗ ಬಂದು ಕೃಷ್ಣನ ಸಾಯಿಸ್ತಾನೆ. ಸೊ ಕೃಷ್ಣ ಏನಾಗ್ತಾನೆ, ಸಾಯ್ತಾನೆ. ಅವಾಗ ಆ ಟೈಮಿಗೆ ಅದೆಲ್ಲ ಅರ್ಜುನಿಗೆಲ್ಲ ಗೊತ್ತಾಗ್ತಂತ ಹೇಳಿ ಬರೀತಾರೆ. ಅವಾಗ ಅರ್ಜುನನ ಅದು ಪೂರ್ತಿ ಕೃಷ್ಣಂದ ಲಾಸ್ಟ್ ಸೆರೆಮನಿ ಏನಿರ್ತಲ್ಲ ಅದೆಲ್ಲ ಮಾಡಿರ್ತಾನೆ. ಆಮೇಲೆ ಏನಾಗ್ತದೆ, ಅದು ಮಾಡಿದ ಮೇಲೂ ಅವ್ನದೇನು ಹಾರ್ಟ್ ಇರ್ತದಲ್ಲ, ಹೃದಯ, ಅದೇನಿರ್ತದೆ ಅಂತಂದ್ರೆ ಇನ್ನೂ ಜೀವಂತಿರ್ತದೆ, ಇನ್ನೂ ಫುಲ್ ಪ್ಯೂರ್ ಫಾರ್ಮ್ನಾಗ ಇರ್ತದೆ ಹಾರ್ಟ್. ಸೊ ಆಗ ಅರ್ಜುನ್ ಏನು ಮಾಡ್ತಾನೆ, ಅದನ್ನು ಹಿಂಗೆ ಸಮುದ್ರದಾಗ ಇದು ಮಾಡ್ತಾನೆ. ಎಲ್ಲೇ ಸೋಮನಾಥ್ ಹತ್ರ ಆಗಿರ್ತದೆ ಇದೆಲ್ಲ, ದ್ವಾರಕಾ ಸೋಮನಾಥ್ ಹತ್ರ ಇದೆಲ್ಲ ಆಗಿರ್ತದೆ. ಅದನ್ನು ಹಾರ್ಟನ್ನು ಹಿಂಗೆ ನದಿ ಒಳಗೆ ಬಿಟ್ಬಿಡ್ತಾನೆ. ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಅದೇನಾಗ್ತದೆ, ಪುರಿ ಅನ್ನೋದು ಊರಾಗ ಸಮುದ್ರದ ಕಡೆ ಬರ್ತದೆ. ಸಮುದ್ರದ ಕಡೆ ಬಿಟ್ಟಿರ್ತಾನೆ. ಸೊ ಪುರಿ ಅನ್ನೋದು ಏನದಲ್ಲ ಊರು, ಆ ಸಮುದ್ರದ ಕಡೆ ಆ ಹಾರ್ಟ್ ಬರ್ತದೆ. ಅವಾಗ ಹಾರ್ಟ್ ಬಂದಮೇಲೆ ಒಬ್ಬವ ಟ್ರೈಬಲ್ ಕಿಂಗ್ ಅಂತ ಇರ್ತಾನೆ. ಟ್ರೈಬಲ್ ಕಿಂಗ್ ಹೆಸರೇನು? ವಿಶ್ವವಾಸು. ನಾವು ವಿಶ್ವವಾಸು ಅಂದ್ರೆ ಒಟ್ಟು ವಿಶ್ವವಾಸು ಅವನ ಹೆಸರು. ಇಷ್ಟ ತಿಳ್ಕೊರಿ. ಅವೇನು ಮಾಡ್ತಾನೆ, ಹಾರ್ಟ್ ತೊಗೋತಾನೆ. ಏನಂತಾರೆ, ಯಾರು ಜರ ಕೃಷ್ಣನ ಕೊಂದಿರ್ತಾನಲ್ಲ ಅವನದ ನೆಕ್ಸ್ಟ್ ಫಾರ್ಮ್ ಅಂದ್ರೆ ಇನ್ನೊಂದು ಜನ್ಮದಾಗ ಅವೇನು ವಿಶ್ವವಾಸು ಅಂಥೇಳಿ ಹುಟ್ಟಿ ಬಂದಿರ್ತಾನೆ. ವಿಶ್ವವಾಸು ಅಂಥೇಳಿ ಹುಟ್ಟಿ ಬಂದು ಅವೇನು ಮಾಡ್ತಾನೆ, ಅದೇನು ಹಾರ್ಟ್ ಇರ್ತದಲ್ಲ ಅದನ್ನು ತೊಗೊಂಡು ಒಂದು ಗುಹೆದಾಗಿಟ್ಟು ಅದನ್ನು ಪೂಜಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇನು ಹಾರ್ಟ್ ಬಂದಿರ್ತದಲ್ಲ ಅದು ಬ್ಲೂ ಸ್ಟೋನ್ ಆಗಿ ಬಂದಿರ್ತದೆ, ನೀಲಿ ಮಣಿ ಆಗಿ ಬಂದಿರ್ತದೆ ಅದು ಹಾರ್ಟ್. ಅದು ಇಂಪಾರ್ಟೆನ್ಸ್ ಗೊತ್ತಾದಮೇಲೆ ಅದನ್ನು ಪೂಜಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬರೀ ಆ ಟ್ರೈಬಲ್ ಕಮ್ಯುನಿಟಿಗೆ ಅಷ್ಟೇ ಗೊತ್ತಿರ್ತದೆ, ಹೊರಗಿನ ಮಂದಿಗೆ ಯಾರಿಗೂ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ. ಆ ಟೈಮಿಗೆ ಅಲ್ಲೊಬ್ಬ ರಾಜ ಇರ್ತಾನೆ. ಅವನ ಹೆಸರೇನು? ಇಂದ್ರದ್ಯುಮ್ನ ಅಂಥೇಳಿ ಅವನ ಹೆಸರು. ಅವೇನು ಮಾಡ್ತಾನೆ,
ಅವಂಗೆ ಅದ್ರ ಬಗ್ಗೆ ಏನೋ ಗೊತ್ತಾಗಿರ್ತದ, ಬಟ್ ಅದು ನೀಲಿ ಮಣಿ ನೋಡ್ಬೇಕಂತಿರ್ತದೆ ಅವಂಗೆ. ಬಟ್ ವಿಶ್ವಬಾಸು ಯಾರಿಗೂ ಬಿಡ್ತಿರಲಿಲ್ಲ, ಟ್ರೈಬಲ್ ಕಮ್ಯುನಿಟಿ ಬಿಟ್ರೆ. ಯಾಕಂದ್ರೆ ಅದೆಲ್ಲರೂ ತೊಗೊಂಡು ಹೋಗ್ಬಿಟ್ರೆ, ಕಳು ಆಗಿಬಿಟ್ರೆ ಅವ್ಗೆ ಭಾಳ ಹೆದರಿಕೆ ಇರ್ತಿತ್ತು. ಸೊ ಅದ್ರ ಸಂಬಂಧ ಅವ ಏನು ಮಾಡ್ತಿದ್ದ, ಅದನ್ನು ಪೂರ್ತಿ ಪ್ರೊಟೆಕ್ಷನ್ದಾಗ ಇಟ್ಟಿದ್ದ, ಯಾರಿಗೂ ತೋರಿಸ್ಲಿಕ್ಕೆ ಬಿಡ್ತಿದ್ದಿಲ್ಲ. ಆದ್ರೆ ಇಂದ್ರದ್ಯುಮ್ನ ಏನಿದ್ದ, ದೊಡ್ಡ ವಿಷ್ಣು ಭಕ್ತಿದ್ದ. ಸೊ ಅವಂಗದು ನೋಡಬೇಕಾಗಿತ್ತು. ಅದ್ರ ಸಂಬಂಧ ಅವ ಏನು ಮಾಡ್ತಾನೆ, ಅವಂದು ರಾಜ್ಯ ಒಳಗೆ ಒಬ್ಬ ಬ್ರಾಹ್ಮಣನ ಕಳಿಸ್ತಾನೆ. ಅವನ ಹೆಸರೇನು, ವಿದ್ಯಾಪತಿ. ಅವನ್ನ ವಿಶ್ವಬಾಸು ಕಡೆ ಇಂದ್ರದ್ಯುಮ್ನ ಕಳಿಸಿರ್ತಾನೆ. ಏನು, ಆ ಮಣಿ ಎಲ್ಲದ ನೋಡ್ಕೊಂಬ, ನನಗೂ ನೋಡೋದದ, ಆ ಮಣಿ ನನಗೂ ಬೇಡ್ಕೊಳ್ಳೋದದ. ಸೊ ಈ ಟೈಪು ಅವಲ್ಲೇ ವಿದ್ಯಾಪತಿನ ಕಳಿಸಿರ್ತಾನೆ. ವಿದ್ಯಾಪತಿಗೂ ಅವ ವಿಶ್ವಬಾಸು ಬಿಡೋದಿಲ್ಲ, ಯಾರಿಗೂ ಬಿಡ್ತಿರೋದಿಲ್ಲ. ಅವ ಟ್ರೈಬಲ್ ಕಮ್ಯುನಿಟಿ ಏನಿರ್ತಲ್ಲ ಅವ್ರನ್ನ ಬಿಟ್ಟರೆ ಯಾರನ್ನೂ ಬಿಡ್ತಿರೋದಿಲ್ಲ. ಸೊ ಆಮೇಲೆ ಏನಾಗ್ತದ, ವಿದ್ಯಾಪತಿ ಅಂದ್ರೆ ಜನರಲ್ಲಾಗಿ ಅವ ವಿಶ್ವಬಾಸು ಮಗಳ ಜೊತೆ ಲವ್ ಆಗಿ ಮದುವೆ ಆಗಿಬಿಡ್ತದೆ ಅವಂದು. ಅವರಿಬ್ಬರು ಮದುವೆ ಆದಮೇಲೆ ವಿದ್ಯಾಪತಿ ಏನು ಮಾಡ್ತಾನೆ, ಅವ್ರ ಹೆಂಡತಿ ಕಡೆ ಅವ್ರ ಅಪ್ಪಗೆ ಕೇಳಿಸಿ, ನಂಗೆ ಅದನ್ನು ಅಟ್ಲೀಸ್ಟ್ ನಂಗರೆ ಆ ಮಣಿ ತೋರಿಸು ಅಂಥೇಳಿ. ಅವಾಗ ಅವಂಗೆ ಏನು ಮಾಡ್ತಾಳಕಿ, ಪೂರ್ತಿ ಕಣ್ಣಿಗೆ ಕಟ್ಟಿ ಅಲ್ಲಿ ಕರ್ಕೊಂಡು ಹೋಗ್ತಾಳೆ. ಸೊ ಕರ್ಕೊಂಡು ಹೋಗೋ ಟೈಮ್ನಾಗ ಅವ ವಿದ್ಯಾಪತಿ ಏನು ತಲೆ ಓಡಿಸಿರ್ತಾನಂತಂದ್ರೆ, ಅವು ಮಸ್ಟರ್ಡ್ ಸೀಡ್ಸ್ ಇರ್ತಾವಲ್ಲ, ಅವನ್ನ ಹಿಂಗೆ ದಾರ್ಯಾಗ ಒಂದೊಂದ ಒಕ್ಕೋತ ಹೋಗ್ತಾನೆ. ಸೊ ನೆಕ್ಸ್ಟ್ ಟೈಮ್ ಅವ್ರು ರಾಜಾನ ಕರ್ಕೊಂಬರ್ಲಿಕ್ಕೆ ಈಸಿ ಆಗಲಿ ಅಂಥೇಳಿ. ಅಂದ್ರೆ ಅವು ಎಲ್ಲೋ ಫ್ಲವರ್ಸ್, ಅದರದಿಂದ ಎಲ್ಲೋ ಫ್ಲವರ್ಸ್ ಬರ್ತಾವೆ. ಸೊ ಅದು ದಾರ್ಯಾಗ ತೋರಿಸ್ಕೋತ ಹೋಗ್ಬೇಕಂಥೇಳಿ. ಸೊ ಅದನ್ನೆಲ್ಲ ಮಾಡಿರ್ತಾನೆ. ಅವ ಮಣಿ ನೋಡ್ತಾನೆ, ವಾಪಸ್ ಬಂದು ರಾಜಾನ ಕರ್ಕೊಂಡು ಹೋಗ್ಲಿಕ್ಕೆ ಸೊ ಅದ್ರ ಥ್ರೂ ಹೋಗ್ತಾನೆ, ಫ್ಲವರ್ಸ್ ಥ್ರೂ ಹೋಗ್ತಾನೆ. ಆ ಜಾಗಕ್ಕೆ ರೀಚು ಆಗ್ತಾರೆ. ಬಟ್ ರೀಚ್ ಆದಮೇಲೆ ಅಲ್ಲ ಮಣಿ ಇರುವುದಿಲ್ಲ. ಯಾಕಂದ್ರೆ ವಿಶ್ವಬಾಸು ಮೊದಲ ತಲೆ ಓಡಿಸಿ ವಿದ್ಯಾಪತಿ ಆ ಮಣಿನ ಕಳು ಮಾಡ್ತಾನಂತೆ 100% ಇರ್ತದೆ. ಸೊ ಅವ ಮಣಿ ಜಾಗ ಶಿಫ್ಟ್ ಮಾಡಿಬಿಟ್ಟಿರ್ತಾನೆ. ಆಮೇಲೆ ಇಂದ್ರದ್ಯುಮ್ನಿಗೆ ಇನ್ನೂ ಕೆಟ್ಟ ಅನ್ನಿಸ್ತದೆ. ಯಾಕಂದ್ರೆ ಅವ ವಿಷ್ಣು ಭಕ್ತ ಇರ್ತಾನೆ. ಸೊ ಲಿಟ್ರಲಿ ಚಲೋನ ಇರ್ತಾನೆ. ಅವ್ಗೆ ಇನ್ನೂ ಕೆಟ್ಟ ಅನ್ನಿಸ್ತದೆ. ಅವಾಗ ಒಂದು ದಿವ್ಸ ಮಕ್ಕೊಂಡಾಗ ವಿಷ್ಣುನ ಒಂದು ಡ್ರೀಮ್ನಾಗ ಬರ್ತಾನೆ. ಡ್ರೀಮ್ನಾಗ ಬಂದು ಹೇಳ್ತಾನೆ, ನೀನು ಅಲ್ಲೇ ಸಮುದ್ರ ದಂಡಿ ಕಡೆ ಒಂದು ನೀಮ್ ಟ್ರೀದು ಒಂದು ದೊಡ್ಡ ಬಡ್ಡಿ ಅದ, ಅದನ್ನು ತೊಗೊಂಡು ನೀ ಮೂರ್ತಿ ಕ್ರಿಯೇಟ್ ಮಾಡಿ ಅದ್ರಾಗ ಆ ಸ್ಟೋನನ್ನು ಇಂಪ್ಲಾಂಟ್ ಮಾಡು. ಅಂದ್ರೆ ಅದು ಮಣಿನ ಆ ನನ್ನ ಮೂರ್ತಿ ಒಳಗಿಡು, ಅಲ್ಲೇ ಪೂಜಿಸ್ಲಿಕ್ಕೆ ಸ್ಟಾರ್ಟ್ ಮಾಡು ಅಂಥೇಳಿ ಅವ್ನು ವಿಷ್ಣು ಬಂದು ಅವ್ನ ಕನಸ್ನಾಗ ಹೇಳ್ತಾನೆ. ಅವಾಗ ಅವಲ್ಲಿ ಹೋಗಿ ಆ ವುಡ್ ಏನಿರ್ತದಲ್ಲ ಅದನ್ನು ಎತ್ತಲಿಕ್ಕೆ ಟ್ರೈ ಮಾಡ್ತಾರೆ, ಯಾರ ಕಡೆನೂ ಆಗೋದಿಲ್ಲ. ಸೊ ಮತ್ತು ವಿಶ್ವಬಾಸು ಕೂಡಿ ಎತ್ತಾರ, ಅವಾಗ ಬರ್ತದೆ. ಆಮೇಲೆ ಎತ್ತಿ ಇನ್ನು ಮೂರ್ತಿ ಮಾಡ್ಬೇಕಲ್ಲ, ಯಾರಿಗಾರೆ ಪರ್ಫೆಕ್ಟ್ ಕಾರಿಗಾರ ಬರೋರು ಅಂದ್ರೆ ಮೂರ್ತಿ ಕೆತ್ತನೆ ಮಾಡೋರು ಕರೆಕ್ಟಾಗಿ ಬರೋರಿಗೆ ಬೇಕು. ಸೊ ಅವಾಗ ಹಂಗೆ ಹುಡುಕ್ಬೇಕಾರ ಒಬ್ಬವ ಅಜ್ಜ ಅಂದ್ರೆ ವಯಸ್ಸಾದವ ಬರ್ತಾನೆ. ಅವ ಯಾರು ಇರ್ತಾನಂತಂದ್ರೆ ವಿಶ್ವಕರ್ಮ ಅಂದ್ರೇನು, ಅವನು ಒನ್ ಟೈಪ್ ಆಫ್ ಬಿಲ್ಡರ್, ಬಟ್ ದೇವ್ರ ಕಡೆಯಿಂದ ಅಷ್ಟೆ. ಈ ಸದ್ಯ ಅಷ್ಟೇ ತಿಳ್ಕೊರಿ, ದೇವ್ರದ್ದು ಪರ್ಸ್ನಲ್ ಬಿಲ್ಡರ್ ಅಂತ ತಿಳ್ಕೊರಿ ಅವ ಅಷ್ಟೆ. ವಿಶ್ವಕರ್ಮ ಏನು ಮಾಡಿರ್ತಾನೆ, ಇಂದ್ರಪ್ರಸ್ಥ ಕ್ರಿಯೇಟ್ ಮಾಡಿರ್ತಾನೆ. ಅದೊಂದು ನೆನಪಿಟ್ಕೋರಿ. ಫಸ್ಟಿಗೆ ಇಂದ್ರಪ್ರಸ್ಥ ನಿರ್ಮಿಸಿದ್ದ ವಿಶ್ವಕರ್ಮ ಇರ್ತಾನೆ. ಓಕೆ. ಸೊ ಅದಾದಮೇಲೆ ವಿಶ್ವಕರ್ಮ ಏನು ಮಾಡ್ತಾನೆ, ಅವ ಒಂದು ಅಜ್ಜನ ಫಾರ್ಮ್ನಾಗ ಬಂದಿರ್ತಾನೆ. ಅಜ್ಜನ ವೇಷ ಅಥವಾ ಅಜ್ಜಂದು ಏನಂತಾರೆ ನೆಕ್ಸ್ಟ್ ಜನ್ರೇಷನ್ ಅಂತ ತಿಳ್ಕೊರಿ. ಅವ್ನು ವಿಶ್ವಕರ್ಮದ ಒಂದು ಅವತಾರ ಅಂತ ತಿಳ್ಕೊರಿ. ಆ ಫಾರ್ಮ್ನಾಗ ಬಂದಿರ್ತಾನೆ. ಅವೇನು ಹೇಳ್ತಾನಂತಂದ್ರೆ ಇಂದ್ರದ್ಯುಮ್ನಿಗೆ, ರಾಜಾಗ, ನೀನು ನಂಗೆ ಫುಲ್ ಒಂದು ಏನಂತಾರೆ ರೂಮ್ನಾಗ ಬಿಟ್ಟು ಬಿಡ್ಬೇಕು, ನಂಗೆ ಯಾರೂ ನಡಕ್ಕೆ ಚೆಕ್ ಮಾಡ್ಲಿಕ್ಕೆ ಬರಬಾರ್ದು, ಅಂದ್ರೆ ನಾನು ಹಿಂಗೆ ಮಾಡಿಕೊಡ್ತೇನೆ ಮೂರ್ತಿ ಅಂತ ಇರ್ತಾನೆ. ಅವ ಓಕೆ, ಎಲ್ಲ ಓಕೆ ಅಂತಾನೆ. ಅವಾಗ ಏನಾಗ್ತದೆ, ಹಿಂಗೆ ಹ್ಯಾಮರ್ ಶಬ್ದ ಬರೋದು, ಸುತ್ತಿಗೆ ಶಬ್ದ ಬರೋದು ಎಲ್ಲ ಆಗ್ತಿರ್ತದೆ ನಡಕ್ಕೆ. ಬಟ್ 15-20 ಡೇಸ್ ಆದಮೇಲೆ ಏನೂ ಶಬ್ದನ ಬರೋದಿಲ್ಲ. ಯಾಕೆ ಇವ್ರಿಗೆ ಹೆದರಿಕೆ ಬರ್ತದೆ ಅಂತಂದ್ರೆ, ಅವ ವಿಶ್ವಕರ್ಮ ಏನು ಹೋಗಿರ್ತಾನಲ್ಲ, ಅವ ಊಟನೂ ಮಾಡ್ತಿರೋದಿಲ್ಲ, ನೀರು ಕುಡಿತಿರೋದಿಲ್ಲ ನಡಕ್ಕೆ. ಆಬ್ವಿಯಸ್ಲಿ ದೇರ ಆ ಮಾತು ಬೇರೆ, ಬಟ್ ಇವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವಾಗ ಏನಾಗ್ತದೆ, ಇವ್ರಿಗೆ ಹೆದರಿಕೆ ಬಂದು ಬಾಗ್ಲ ತೆಗೆದು ನೋಡ್ತಾರೆ. ಇವು ಬಾಗ್ಲ ತೆಗೆದು ಕೂಡ ಅವ ವಿಶ್ವಕರ್ಮ ಹೋಗ್ಬಿಡ್ತಾನೆ, ಅಂದ್ರೆ ಮಾಯ ಆಗ್ಬಿಡ್ತಾನೆ ಪೂರ್ತಿ. ಅವಾಗ ಏನಾಗ್ತದೆ ಅಂತಂದ್ರೆ, ಅಲ್ಲೇ ಅವ 3 ಮೂರ್ತಿ ರೆಡಿ ಮಾಡಿರ್ತಾನೆ. ಒಂದು ಜಗನ್ನಾಥದ್ದು ಅಂದ್ರೆ ಕೃಷ್ಣಂದು, ಇನ್ನೊಂದು ಬಲರಾಮದ್ದು ಕೃಷ್ಣನ ಅಣ್ಣಂದು, ಇನ್ನೊಂದು ಸುಭದ್ರಾದು ಕೃಷ್ಣನ ತಂಗಿದು. 3 ಮೂರ್ತಿ ರೆಡಿ ಮಾಡಿರ್ತಾನೆ. ಆದ್ರದ್ದು ಇನ್ಕಂಪ್ಲೀಟ್ ಇರ್ತಾವೆ. ಇನ್ಕಂಪ್ಲೀಟ್ ಅಂದ್ರೆ ಈಗ ಜಗನ್ನಾಥ ಮೂರ್ತಿ ಹೆಂಗವ ಹಂಗೆ, ಕೈ ಪೂರ್ತಿ ಇರುವುದಿಲ್ಲ, ಕಣ್ಣು ರೌಂಡ್ ಶೇಪ್ನಾಗ ಹೆಂಗಿರ್ತದೆ ಹಂಗೆ ಅದ. ಆಮೇಲೆ ಬಾಯಿ ಅನ್ನೋದ್ರಾಗ ಅವ ಇದು ದಾಸವಾಳ ಹೂದ್ದೇನೋ ಹಿಂಗೆ
ಪಕ್ಳಿ ಹಚ್ಚಿರ್ತಾನೆ ಏನೋ ಆ ಟೈಪ್ ಕ್ರಿಯೇಟ್ ಆಗಿರ್ತದೆ. ಸೊ ಇವೆಲ್ಲ ಅರ್ಧಂಬರ್ಧ ಮೂರ್ತಿ ಕ್ರಿಯೇಟ್ ಆಗಿರ್ತದೆ. ಆದ್ರೆ ವಿಷ್ಣು ಬಂದು ಹೇಳ್ತಾನೆ ನೀ ಇವ ಮೂರ್ತಿನ ಪೂಜಿಸ್ಬೇಕು ಮುಂದೆ ಅಂಥೇಳಿ. ಸೊ ಅವಾಗೇನು ಮಾಡ್ತಾನೆ, ಇಂದ್ರದ್ಯುಮ್ನ ರಾಜ ಏನಿರ್ತಾನಲ್ಲ ಅವೇನು ಮಾಡ್ತಾನೆ, ಅದೇ ನೀಲಾಮಣಿ ಇರ್ತಲ್ಲ ಅದನ್ನು ತೊಗೊಂಬಂದು ಆ ಕೃಷ್ಣನ ಮೂರ್ತಿ ಒಳಗೆ ಸ್ಥಾಪನೆ ಮಾಡಿ ಅಲ್ಲೇ ಟೆಂಪಲ್ ಬಿಲ್ಡ್ ಆಗ್ತದೆ. ಸೊ ಈಗ 3 ಮೂರ್ತಿ ಏನವಲ್ಲ ಆ ಕಾಲನಾಗಿಂದ ಬಿಲ್ಡ್ ಮಾಡಿದ್ದ ಆ ಮೂರ್ತಿ ಈ ಟೈಪ್ ಸ್ಟೋರಿ ಬಂದಿದ್ದೆ. ಸೊ ಇನ್ನೂ ಏನು ಹೇಳ್ತಾರೆ, ಅದೇನು ನೀಲಾಮಣಿ ಅದೇನದಲ್ಲ ಅದಿನ್ನೂ ಕೃಷ್ಣನ ಹಾರ್ಟ್ ಅಂತದು. ಇನ್ನು ಅದು ಹಾರ್ಟ್ ವೈಬ್ರೇಟ್ ಆಗ್ತಿರ್ತದಂತ. ಲೈಟ್ ಏನಾರ ಅದ್ರ ಮೇಲೆ ಬಿತ್ತಂದ್ರೆ ಹಾರ್ಟ್ ವೈಬ್ರೇಟ್ ಆಗ್ತದಂತ ಇನ್ನು. ಸೊ ಇನ್ನೂ ತನ ಏನು 12 ಇಯರ್ಸಿಗೊಮ್ಮೆ 12 to ಹಿಂಗೆ ಆ ಇಯರ್ಸಿಗೊಮ್ಮೆ ಆಷಾಢ ಮಾಸದಾಗ ಅದನ್ನೇನು ಮಾಡ್ತಾರೆ, ಆಷಾಢದಾಗ ಅದನ್ನೇನು ಮಾಡ್ತಾರೆ, ಅದೇನು ಮೂರ್ತಿ ಇರ್ತಾವಲ್ಲ ಆ ಮೂರ್ತಿ ಚೇಂಜ್ ಮಾಡ್ತಾರೆ ಆ ಟೈಮಿಗೆ. ಬಟ್ ಒಳಗಿಂದೇನದು ಅದಕ್ಕೀಗ ಬ್ರಹ್ಮ ಪದಾರ್ಥ ಅಂತಾರೆ ಆ್ಯಕ್ಚುಲಿ. ಸೊ ಅದು ನೀಲಾಮಣಿ ಏನು ಅವ್ರ ಟ್ರೈಬಲ್ ಪೀಪಲ್ ಅಂತಿದ್ರಲ್ಲ ಅದಕ್ಕೆ ಬ್ರಹ್ಮ ಪದಾರ್ಥ ಅಂತಾರೆ. ಅದು ಬ್ರಹ್ಮ ಪದಾರ್ಥ ಏನಿರ್ತದಲ್ಲ ಅದನ್ನು ಶಿಫ್ಟ್ ಮಾಡ್ತಾರೆ ಇನ್ನೊಂದು ಮೂರ್ತಿಗೆ ಆ ಟೈಮಿಗೆ. ಆ್ಯಕ್ಚುಲಿ ಲಿಟ್ರಲಿ ಈಗೂ ಅಲ್ಲಿ ಒಡಿಶಾ ಒಳಗೆ ಪೂರ್ತಿ ಸ್ಟೇಟ್ ಅಂದ್ರೆ ಅದೇನದಲ್ಲ ಅದು ಪೂರ್ತಿ ಕರೆಂಟ್ ಕಟ್ ಆಗ್ತದೆ, ಲೈಟ್ ಹೋಗ್ತದೆ, ಯಾರೂ ಲೈಟ್ ಹಚ್ಚೋದಿಲ್ಲ, ಟೆಂಪಲ್ನಾಗೂ ಲೈಟ್ ಹಚ್ಚೋದಿಲ್ಲ. ಆಮೇಲೆ ಪೂಜಾರಿಗಳು ಏನು ಚೇಂಜ್ ಮಾಡ್ಲಿಕ್ಕೆ ಹೋಗ್ತಿರ್ತಾರಲ್ಲ ಅವ್ರು ಅದನ್ನು ಫುಲ್ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೈಗೆ ಗ್ಲೌಸ್ ಹಾಕ್ಕೊಂಡು ಹೋಗ್ತಾರೆ. ಯಾರು ಅದನ್ನು ಮುಟ್ಟೋದಿಲ್ಲ, ನೋಡೋದಿಲ್ಲ. ನೋಡಿದ್ರಂದ್ರೆ ಅವ್ರದ್ದು ಅವತ್ತಿಂದ ಮುಗೀತಂತ ಅವ್ರದ್ದು ಲೈಫ್. ಸೊ ಇಷ್ಟೆಲ್ಲ ಫಾಲೋ ಮಾಡಿ ಅದನ್ನು ಮೂರ್ತಿ ಬದಲಿ ಮಾಡ್ತಾರೆ. ಸೊ ಇನ್ನೂ ತನ ಪ್ರಥಾ ನಡೆದದ. ಆಮೇಲೆ ಅದೆಲ್ಲ ದೊಡ್ಡ ಫೆಸ್ಟಿವಲ್ ಆಗ್ತದೆ, ರಥಯಾತ್ರೆ ಆಗ್ತದೆ. ಅದೆಲ್ಲ ಅದು ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಕವರ್ ಮಾಡ್ತೇನೆ ಅಂತ ಅದು ಏನೇನು ಆಗ್ತದೆ ಅಂತೇಳಿ. ಬಟ್ ಒಂದು ಏನು ಹೇಳ್ಬೇಕಂತಂದ್ರೆ ಈಗಿನ ತನೂ ಹಿಂದೂಸಿನ ಬಿಟ್ಟರೆ ಬೇರೆದವ್ರಿಗೆ ಅಲ್ಲೇ ಜಗನ್ನಾಥ ಟೆಂಪಲ್ ಒಳಗೆ ಅಲ್ಲೋ ಇಲ್ಲ. ನೀವು ಒಂದು ಹೇಳಿದ್ರೆ ಆಶ್ಚರ್ಯ ಆಗ್ತದೆ, ಇಂದಿರಾ ಗಾಂಧಿನ ಸಹಿತ ಅಲ್ಲಿ ಒಳಗೆ ಬಿಟ್ಟಿದ್ದಿಲ್ಲ. ಯಾಕೆ, ಇಂದಿರಾ ಗಾಂಧಿ ಆಬ್ವಿಯಸ್ಲಿ ಹಿಂದೂ ಇದ್ಲು, ಬಟ್ ಆಕಿ ಯಾರನ್ನ ಮದುವೆ ಆಗಿದ್ಲಲ್ಲ ಅವ ಹಿಂದೂ ಇರಲಿಲ್ಲ, ಪಾರ್ಸಿ ಅಂತಿದ್ದ. ಸೊ ಅಕ್ಕಿನ್ನ ಇನ್ನೂ ತನ ಒಳಗೆ ಬಿಟ್ಟಿದ್ದಿಲ್ಲ. ಸೊ ಅದು ಎಷ್ಟು ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾರಂತಂದ್ರೆ ಏನು ಹೇಟ್ರೇಡ್ ಸಂಬಂಧ ಅಲ್ಲ. ಅವ್ರು ಏನಂತಾರಂತಂದ್ರೆ ನಮ್ಮ ವಸ್ತು ನಾವು ಅಂದ್ರೆ ಒಂದು ಕೈಂಡ್ ಆಫ್ ಹಿಂಗೆ ನಮ್ಮ ವಸ್ತು ಅಂದಮೇಲೆ ಸ್ವಲ್ಪ ಹೆದರಿಕೆ ಇರ್ತದಲ್ಲ, ಎಲ್ಲಿ ಹೋಗಬಾರ್ದು, ಎಲ್ಲಿ ಲಾಸ್ಟ್ ಆಗಬಾರ್ದು. ಸೊ ಇನ್ನೂ ತನ ಹಿಂದೂಸಿಗೆ ಅಷ್ಟೇ ಒಳಗೆ ಬಿಡ್ತಾರೆ. ಒಬ್ಬ ಯಾರೋ ಸ್ವಿಝರ್ಲ್ಯಾಂಡ್ದವ ಒಟ್ಟು ಫಾರಿನ್ ಕಂಟ್ರಿದವ 1 ಕೋಟಿ ದಾನ ಮಾಡಿದ್ನಂತಲ್ಲಿ. ಆ 1 ಕೋಟಿ ದಾನ ಮಾಡಿದ್ರು ಅವ್ನಿಗೆ ಒಳಗೆ ಎಂಟ್ರಿ ಕೊಟ್ಟಿದ್ದಿಲ್ಲ. ಸೊ ಇನ್ನೂ ತನ ಎಷ್ಟು ಫಾಲೋ ಮಾಡ್ತಾರಂದ್ರೆ ಅಲ್ಲಿ ಭಾಳ ಅದ, ಹಿಂದುತ್ವ ಭಾಳ ಅದ, ಅಲ್ಲಿ ಭಾಳ ಚಂದ ಫಾಲೋ ಮಾಡ್ತಾರೆ. ರಾಧೇ ರಾಧೆ.